ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಕನ್ನಡ ಮಾಧ್ಯಮದ ಮತ್ತೊಂದು ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಟ ದರ್ಶನ್ ಕಳೆದ ಒಂದಿಷ್ಟು ದಿನಗಳಿಂದ ಬೇಲ್ನಲ್ಲಿ BGS ಆಸ್ಪತ್ರೆಯಲ್ಲಿ ಮಲಕೊಂಡಿದ್ದಾರೆ. ಅದರ ಹಿಂದೆ ಸುಮಾರು 113 ದಿನಗಳ ಕಾಲ ಬೇರೆ ಬೇರೆ ಜೈಲಲ್ಲಿ, ಬೆಂಗಳೂರಿನಲ್ಲಿ ಮತ್ತು ಬಳ್ಳಾರಿ ಜೈಲಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿ ಬೇರೆ ಬೇರೆ ವಿಚಾರದಲ್ಲಿ ಸುದ್ದಿಯಾಗಿದ್ರು. ನಟ ದರ್ಶನ್ಗೆ ಬೇಲ್ ಸಿಗುತ್ತಾ, ಬೇಲಿಂದ ಹೊರಗಡೆ ಬರ್ತಾರಾ, ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕಾಗತ್ತಾ, ಸಾಮಾನ್ಯವಾಗಿ ನಿಮ್ಮ ಥರ ಜೀವನ ನಡೆಸೋದಕ್ಕೆ ಸಾಧ್ಯನಾ ಅನ್ನೋ ಎಲ್ಲ ಪ್ರಶ್ನೆಗಳು ನಡೀತಾ ಇದೆ. ಆ ನಡುವೆ ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ ಕೂಡ ಕೋರ್ಟಲ್ಲಿದೆ. ಕೇವಲ ದರ್ಶನ್ ಮಾತ್ರ ಅಲ್ಲ, ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 6 ಜನ ಆರೋಪಿಗಳ ಬೇಲ್ ಅಪ್ಲಿಕೇಶನ್ ಹಿಯರಿಂಗ್ ನಡೀತಾ ಇದೆ. ಈ ನಡುವೆ ಪವಿತ್ರ ಗೌಡ ಅವರ ಪರ ವಕೀಲರು ಟಾಮಿ ಸೆಬಾಸ್ಟಿಯನ್ ನಿನ್ನೆ ವಾದ ಮಾಡಿದ್ರಲ್ಲ, ಆ ವಾದ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ನಿನ್ನೆ ಮಾಡಿರೋ ವಾದದಲ್ಲಿ ತಮ್ಮ ಪರ ಕಕ್ಷಿದಾರರು ಅಥವಾ A1 ಆಗಿರೋ ಪವಿತ್ರ ಗೌಡ ಏನು ತಪ್ಪು ಮಾಡಿಲ್ಲ ಅನ್ನೋ ಭರದಲ್ಲಿ ದರ್ಶನ್ದೇ ಎಲ್ಲ ತಪ್ಪು ಅನ್ನೋ ರೀತಿಯಲ್ಲೇ ನಿನ್ನಿನ ವಾದ ಮಂಡನೆ ಆಗಿರೋದು ವಿಶೇಷ. ನಿನ್ನೆ ಕೋರ್ಟಲ್ಲಿ ಏನಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಸ್ತಾ ಹೋಗೋ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಕೇಳಿಸ್ಕೊಳ್ಳಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೆಚ್ಚಿನ ಕನ್ನಡ ಮಾಧ್ಯಮಕ್ಕೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆಗಿ ಪವಿತ್ರ ಗೌಡ ಇದ್ದಾರೆ. ಅಂದರೆ ಈ ಪ್ರಕರಣದ ಮೊದಲ ಆರೋಪಿ. ಈ ಕೊಲೆ ನಡೆಯೋದಕ್ಕೆ ಪ್ರಮುಖ ಕಾರಣ ಪವಿತ್ರ ಗೌಡ ಅನ್ನೋದು ಪ್ರಾಸಿಕ್ಯೂಷನ್ನ ವಾದ. ಅಂದರೆ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಮೆಸೇಜ್ ಮಾಡಿರೋದು ಪವಿತ್ರ ಗೌಡ್ರಿಗೆ. ಪವಿತ್ರ ಗೌಡ ಆ ಮೆಸೇಜ್ ಬಂದಿರೋ ವಿಚಾರವನ್ನ ಪವನ್ಗೆ ತಿಳಿಸಿ, ಪವನ್ ಅದನ್ನ ದರ್ಶನ್ಗೆ ತಿಳಿಸಿ, ದರ್ಶನ್ನು ಆಮೇಲೆ ಆ ವ್ಯಕ್ತಿಯನ್ನ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಬರೋಕೆ ಹೇಳಿ ಇಲ್ಲಿ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಹಿಗ್ಗಾಮುಗ್ಗ ತಿಳಿಸಿ ಆತನನ್ನ ಕೊಲೆ ಮಾಡಿದ್ದಾರೆ ಅನ್ನೋದು ಈ ಇಡೀ ಪ್ರಕರಣದ ಒನ್ ಲೈನ್ ಸ್ಟೋರಿ ಅಂತ ಹೇಳ್ಬೋದು. ಆದರೆ ಈಗ ಪ್ರಾಸಿಕ್ಯೂಷನ್ನು ಮತ್ತು ಬೇಲ್ ಅಪ್ಲಿಕೇಶನ್ ಎಲ್ಲ ನಡೀತಾ ಇರೋ ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಪರ ವಕೀಲರು ಟಾಮಿ ಸೆಬಾಸ್ಟಿಯನ್ ಹೇಳ್ತಾರೆ, ನನ್ನ ಕಕ್ಷಿದಾರೆ ಪವಿತ್ರ ಗೌಡ್ರಿಗೂ ಈ ಕೊಲೆಗೂ ಸಂಬಂಧ ಇಲ್ಲ. ಹೊಡೆದಿರೋದು ಕೇವಲ ಒಂದೇಟು. ಆ ಒಂದೇಟಿಂದ ರೇಣುಕಾಸ್ವಾಮಿ ಸಾಯೋ ಪರಿಸ್ಥಿತಿ ಇಲ್ಲವೇ ಇಲ್ಲ. ಮತ್ತು ಈ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದೇನಿದೆ, ಕಿಡ್ನಾಪ್ ಮಾಡ್ಕೊಂಡು ಬನ್ನಿ ಅಂತಾನು ಪವಿತ್ರ ಗೌಡ ಹೇಳಿಲ್ಲ, ಅಥವಾ ಕಿಡ್ನಾಪ್ ಮಾಡಿಕೊಂಡು ಬಂದ ನಂತರವೂ ಪವಿತ್ರ ಗೌಡರಿಗೆ ಹೇಳಿ ಕರ್ಕೊಂಡು ಬಂದಿದ್ದಲ್ಲ. ಪವಿತ್ರ ಗೌಡರಿಗೆ ಇನ್ಫ್ಯಾಕ್ಟ್ ಕಿಡ್ನಾಪ್ ಆಗಿರೋ ವಿಚಾರನೇ ಗೊತ್ತಿಲ್ಲ. ಸರ್ಪ್ರೈಸು ಅಂತ ಹೇಳಿ ನಟ ದರ್ಶನ್ನು ಪವಿತ್ರ ಗೌಡ್ರಿಗೆ ಹೇಳ್ತಾರೆ, ನಿನಗೆ ಮೆಸೇಜ್ ಮಾಡಿದ ರೇಣುಕಾಸ್ವಾಮಿ ನಮ್ಮ ಜೊತೆ ಇದ್ದಾನೆ ಅಂತ. ಆಗಲೇ ಗೊತ್ತಾಗುತ್ತೆ ನಮಗೆ ಅಥವಾ ನಮ್ಮ ಪರ ಕಕ್ಷಿದಾರರಿಗೆ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿದ್ದಾರೆ ಅಂತ. ಹಾಗಾಗಿ ಇಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದು ನಾವಲ್ಲ, ನಟ ದರ್ಶನ್ನು ಅನ್ನೋದು ಒಂದು. ಎರಡನೇದಾಗಿ ಪಟ್ಟಣಗೆರೆ ಶೆಡ್ಡು. ಆ ಶೆಡ್ ಎಲ್ಲಿದೆ, ಶೆಡ್ಡಲ್ಲಿ ಏನು ಮಾಡ್ತಾರೆ ಅನ್ನೋದು ಏನೂ ನಮಗೆ ಗೊತ್ತೇ ಇಲ್ಲ. ಇನ್ಫ್ಯಾಕ್ಟ್ ನಾವೇನು ಆ ಶೆಡ್ಗೆ ಪದೇ ಪದೇ ಹೋಗೋರು ಬರೋರೂ ಅಲ್ಲ. ನಟ ದರ್ಶನ್ನೇ ನಮ್ಮ ಮನೆಗೆ ಬಂದು ಕೆಳಗಡೆ ಕಾರ್ ನಿಲ್ಲಿಸಿ, ಬಾ ಕೆಳಗಡೆ ಕಾರ್ ಹತ್ತು ಅಂತ ಹೇಳಿ ಕಾರಲ್ಲಿ ಹತ್ತಿಸ್ಕೊಂಡು ನೇರವಾಗಿ ಕರ್ಕೊಂಡು ಹೋದ್ರು ಪಟ್ಟಣಗೆರೆ ಶೆಡ್ಗೆ. ಹಾಗಾಗಿ ಈ ಪಟ್ಟಣಗೆರೆ ಶೆಡ್ಗೂ ನನ್ನನ್ನು ಕರ್ಕೊಂಡು ಹೋಗಿದ್ದು ಯಾರು ಅಂತ ಕೇಳಿದ್ರೆ ಅದು ದರ್ಶನ್ ಅಂತ ಹೇಳಿದ್ದಾರೆ. ಸೊ ಇವರೊಬ್ಬರೇ ಅಲ್ಲ, ಉಳಿದಂತೆ ಇನ್ನುಳಿದ 4 ಜನ, ಒಟ್ಟು 6 ಜನರ ಬೇಲ್ ಅಪ್ಲಿಕೇಶನ್ ಇರೋದು. ಇನ್ನುಳಿದಂಥ 4 ಜನ ಅವರು ಕೂಡ ಹೇಳ್ತಾರೆ, ಅಂದರೆ ಅವರ ಪರ ವಕೀಲರು ಹೇಳ್ತಾರೆ, ನಮಗೂ ರೇಣುಕಾಸ್ವಾಮಿಗೂ ಏನೂ ಸಂಬಂಧ ಇಲ್ಲ. ನಮ್ಮ ಬಾಸು ದರ್ಶನ್ ಹೇಳಿದ್ರು ಇವನು ಹಿಂಗೆ ಮಾಡಿದಾನೆ ಅಂತ, ಅದಕ್ಕೆ ನಮ್ಮ ದರ್ಶನ್ ಅವ್ರ ಮಾತನ್ನು ಕಟ್ಕೊಂಡು ನಾವು ಅವನಿಗೆ ಹೊಡೆದ್ವಿ. ನಾವೆಲ್ಲ ಹೊಡೆದು ಆತ ಸತ್ತೋಗಿರ್ಬೋದು, ಇಂಡಿವಿಜುವಲಿ ಒಬ್ಬರೊಬ್ಬರು ಹೊಡೆದು ಸತ್ತಿದ್ದಲ್ಲ ಅನ್ನೋ ರೀತಿಯ ವಾದವನ್ನು ಅವರು ಮಂಡನೆ ಮಾಡ್ತಾರೆ. ಸೊ ದ್ಯಾಟ್ ತಾವು ಇದರಲ್ಲಿ ಏನೂ ಪಾತ್ರ ವಹಿಸಿಲ್ಲ, ನಮಗೆ ಬೇಲ್ ಕೊಡಬೇಕು ಅನ್ನೋ ರೀತಿಯ ವಾದ ಮಂಡನೆ ಮಾಡ್ತಾರೆ. ಇಲ್ಲಿ ವಿಷಯ ಏನಪ್ಪ ಅಂತಂದರೆ, 6 ಜನ ಆರೋಪಿಗಳು ತಮ್ಮ ತಮ್ಮ ವಕೀಲರ ಮುಖಾಂತರವಾಗಿ ಕೊಡ್ತಾ ಇರುವಂಥ ಅಥವಾ ಸಲ್ಲಿಸ್ತಾ ಇರುವಂಥ ವಾದ ನೇರವಾಗಿ ಪಾಯಿಂಟ್ ಮಾಡ್ತಾ ಇರೋದು ದರ್ಶನ್ ಅವರನ್ನ. ಪವಿತ್ರ ಗೌಡ ಹೇಳ್ತಾರೆ, ದರ್ಶನೇ ನನ್ನನ್ನು ಶೆಡ್ ಕರ್ಕೊಂಡು ಹೋಗಿದ್ದು, ದರ್ಶನೇ ರೇಣುಕಾಸ್ವಾಮಿನ ಬರಕ್ಕೆ ಹೇಳಿದ್ದು ನನಗೆ ಗೊತ್ತೇ ಇಲ್ಲ ಅಂತ. ಉಳಿದ ಆರೋಪಿಗಳು ಹೇಳ್ತಾರೆ, ದರ್ಶನ್ ಅವರು ಹೇಳಿದ್ರು ಇಂಥ ವ್ಯಕ್ತಿ ಹಿಂಗೆ ಮಾಡಿದ್ದಾನೆ ಅಂತ, ಅದಕ್ಕೆ ನಾವು ಅವನಿಗೆ ಹೊಡೆದ್ವಿ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲರ ಕೈ ಬೆರಳು ದರ್ಶನ್ ಕಡೆಗೆ ತೋರಿಸ್ತಾ ಇರೋದ್ರಿಂದ ಈ ಪ್ರಕರಣದಲ್ಲಿ ದರ್ಶನ್ಗೆ ಬೇಲ್ ಸಿಗೋದು ಅಷ್ಟು ಸುಲಭ ಅಲ್ಲ ಅಂತಾರೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು. ಹಾಗಾಗಿ ನಟ ದರ್ಶನ್ಗೆ ಬೇಲ್ ಸಿಗುತ್ತೆ ಅನ್ನೋ ಖುಷಿ ಅಭಿಮಾನಿಗಳಲ್ಲಿದ್ದರೆ ಸದ್ಯಕ್ಕೆ ಸಿಗೋ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ಹೇಳ್ತಾ ಇದೆ ಕೋರ್ಟ್ನ ಮೂಲಗಳು. ಸೊ ನಟ ದರ್ಶನ್ ಸದ್ಯಕ್ಕೆ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ಪ್ರಾಬಬ್ಲಿ ಅವರಿಗೆ ಕೊಟ್ಟಿರುವ ಈ ಮೆಡಿಕಲ್ ಬೇಲ್ ಏನಿದೆ ಅದರ ಟೈಮ್ವರೆಗೂ ಮಾತ್ರ ಅವ್ರು ಹೊರಗಡೆ ಇರೋದಕ್ಕೆ ಸಾಧ್ಯ. ಅದನ್ನು ಹೊರತುಪಡಿಸಿದ್ರೆ ಇನ್ನೂ ಮತ್ತು ವಾಪಸ್ ಜೈಲಿಗೆ ಹೋಗಬೇಕಾಗುವ ಪರಿಸ್ಥಿತಿಗಳು ಬಂದೊದಗಿದ್ರೂ ಆಶ್ಚರ್ಯ ಇಲ್ಲ ಅಂತ ಈ ಕ್ಷಣಕ್ಕೆ ನಾವು ಅನ್ಕೋಬಹುದು. ಇದು ಇವತ್ತಿನ ಕನ್ನಡ ಮಾಧ್ಯಮದ ವಿಶೇಷ. ನೋಡ್ತಾ ಇರಿ ಕನ್ನಡ ಮಾಧ್ಯಮ. ನಮಸ್ಕಾರ.